Hi students. So we'll start from the second question. Second one from the different method. So this is taken from the practical, from the remember you people. I told you. So here the problem is, in the last class I taken the problem for just from the how the solve from the tender and quotation. Same here I taken from the different method. So maximum time like this problem will be come from the exam. Okay, people told you from the last time. So the records of Vigneshwara Industries shows the following figures of expenses from the year ending 31/12/2016. So here material are there. From the 2016 material is opening stock, that is 20,000, and they are purchased from that year, that is 3 lakh, and closing stock from the 2016 is 60,000. Then labor is 80,000, and chargeable expenses from the direct expenses 20,000. Then office expenses are 30,000. Then works overhead, that is a factory overhead, yes, so that is 60,000. Then marketing expenses are 30,000. Then total sales from the 2016 is 5 lakhs. So everything information they are given from the 2016, and that the annual output was 2000. From the 2016 annual output yesterday, that is a 2000, and the budget from the year 2017 provide the production target is 1500. So 2017 ಗೆ budget ಎಷ್ಟಿತ್ರಿ production 1500 units ಇದೆ, ಬಟ್ 2016 ಗೆ ಇದು 2000 ಇದೆ, 2017 ಗೆ 1500 units. Then what's they have to told here, prepare a statement of estimated cost from 2017. 2017 estimation ತೆಗಿರಿ ಅಂತ ಹೇಳಿದ್ದಾರೆ. So the following information may be useful from this regard. So what is estimation ದಲ್ಲಿ ಏನೇನು ಮಾಡಂತ ಹೇಳಿದ್ದಾರೆ, labor cost may be declined by 20%. So labor cost ಏನಾಗಿದೆ, 20% ಕಡಿಮೆ ಆಗಿದೆ. ಆಮೇಲೆ 40% of work cost overhead are variable. ಸೊ ಟೋಟಲ್ ನಾವು ಇಲ್ಲಿ ಮಾಡಬೇಕಾದ್ರೂ ಏನು ಮಾಡಬೇಕ್ರಿ, ಕಾಸ್ಟ್ ಶೀಟ್ ತೆಗಿಬೇಕಾದ್ರೂ ವೇರಿಯೇಬಲ್ ಮತ್ತು ಫಿಕ್ಸ್ಡ್ ಬೇರೆ ಬೇರೆನೇ ತೆಗಿಬೇಕು. ಯಾಕಂತಂದ್ರೆ ಇಲ್ಲಿ ವರ್ಕ್ ಕಾಸ್ಟ್ 40% ವೇರಿಯೇಬಲ್ ಅಂತ ಕೊಟ್ಟಿದ್ದಾರೆ ಎಸ್ಟಿಮೇಷನ್ದಲ್ಲಿ. ಇಲ್ಲೇನು ಮಾಡಬೇಕು, 40% ವೇರಿಯೇಬಲ್ ತೆಗಿಬೇಕು, 60% ಏನು ಮಾಡಬೇಕು, ಫಿಕ್ಸ್ಡ್ ಅಂತ ಮೆನ್ಷನ್ ಮಾಡಬೇಕು. ದೆನ್ 70% ಆಫ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆರ್ ಫಿಕ್ಸ್. ಇನ್ ದ ಸೇಮ್ ಹಿಯರ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿ ಬರ್ತದೆ ಅಲ್ಲಿ ಏನು ಮಾಡಬೇಕು, ಅಲ್ಲೂ ಕೂಡ ಏನು ಮಾಡಬೇಕು, ಇದನ್ನು ಡಿವೈಡ್ ಮಾಡಿ ಇಡಬೇಕು, 70% ಆ್ಯಂಡ್ 30%. ಸೊ ಈ ಥರ. ದೆನ್ ಫಿಕ್ಸ್ಡ್ ವರ್ಕ್ಸ್ ಓವರ್ ಹೆಡ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಗೋ ಅಪ್ ಬೈ ದ 5,000. ಸೊ ಯಾವ ವೇರಿಯೇಬಲ್ ಬಿಟ್ಟು ಯಾವ ಫಿಕ್ಸ್ ಇದಾವಲ್ಲ ಆ ಓವರ್ ಹೆಡ್ ಏನಾಗುತ್ತೆ ಇಲ್ಲಿ 5,000 ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಎಸ್. ದೆನ್ ಆಫೀಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಫಿಕ್ಸ್ಡ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್, ಆಫೀಸ್ ಎಕ್ಸ್ಪೆನ್ಸಸ್ಸು ಮತ್ತು ಯಾವ ಫಿಕ್ಸ್ಡ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಇದೆ. ಸೊ ಇಲ್ಲಿ ಟೋಟಲ್ 70% ಏನು ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಇದೆ. ಸೊ ಇದೇನಾಗಿದೆ, ಫಿಕ್ಸ್ಡ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಮೇ ಬಿ ಇನ್ಕ್ರೀಸ್ ಬೈ ದ 25%. ಸೊ ಇಲ್ಲಿ 25% ಏನಾಗಿದೆ ಅಂತ ಹೇಳಿದ್ದಾರೆ, ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಐ ವಿಲ್ ಸಾಲ್ವ್ ಫಾರ್ ಎವ್ರಿಥಿಂಗ್. ಯಾಕಂತಂದರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೋಬೇಕು. 70%, 40% ಅಂತ ಡಿವೈಡೇಷನ್ ಹೇಳಿದ್ದಾರೆ. ಸೊ ದಟ್ ಈಸ್ ಬಿ ಕೇರ್ಫುಲ್ ಆನ್ ಹಿಯರ್. ಎಸ್. ಸೊ ಇಲ್ಲಿ ಇದು ಇನ್ಕ್ರೀಸ್ ಆಗಿದೆ, ಓಕೆ, ನೋ ಪ್ರಾಬ್ಲಮ್. ವರ್ಕ್ ಕಾಸ್ಟ್ ಏನು ಮಾಡಬೇಕ್ರಿ, ಡಿವೈಡ್ ಮಾಡಬೇಕು ವರ್ಕ್ ಕಾಸ್ಟ್. ಎಸ್. ವರ್ಕ್ ಕಾಸ್ಟ್ ಅಂದರೆ ಟೋಟಲ್ ನಿಮ್ಮದು ಫ್ಯಾಕ್ಟ್ರಿ ಓವರ್ಡ್ ಏನಾಗಿದೆ ಅದನ್ನು ಏನು ಮಾಡಬೇಕು, 40% ವರ್ಕ್ ಕಾಸ್ಟ್ ಏನಾಗಿದೆ ವೇರಿಯೇಬಲ್, 60% ಏನಾಗುತ್ತೆ ಫಿಕ್ಸ್ಡ್ ಆಗುತ್ತೆ. ಓಕೆ. ಆಮೇಲೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿ ಬರ್ತದೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ದಲ್ಲಿ ಬರ್ತದೆ. ಎಸ್. ಸೊ ಅದನ್ನೇನು ಮಾಡಬೇಕು, ಟೋಟಲ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಷ್ಟು ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಇದೆಯಲ್ಲ ಅದೇನಾಗುತ್ತೆ ಟೋಟಲ್ ಡಿವೈಡೇಷನ್ ಆಗ್ತದೆ. ಓಕೆ, ಬಿ ಕೇರ್ಫುಲ್. ಲೆಟ್ಸ್ ಸಿ ಹಿಯರ್. ವಿಲ್ ಸಾಲ್ವ್ ಫ್ರಮ್ ಪ್ರಾಬ್ಲಮ್ ಹಿಯರ್. So see here how to solve here. So first is material is given, so that is the opening stock on 1/1/2016. So material first is material. So in that opening stock is 1/1/2016 is how much, that is 20,000.
ಓಕೆ. ಸೊ ಟೋಟಲ್ ಎಷ್ಟಿತ್ತು ರೀ 2016 ಔಟ್ಪುಟ್ಟು 2000 ಯೂನಿಟ್ಸ್. ಸೊ 2000 ಯೂನಿಟ್ಸ್. ಓಕೆ. ಸೊ ಅದೇ ರೀತಿ 2017 ಪ್ರೊಡಕ್ಷನ್ ಎಷ್ಟಿತ್ತು 1500. ಸೊ ಎಕ್ಸ್ಟೆನ್ಷನ್ ಆ್ಯಂಡ್ ಕೊಟೇಶನ್ದಾಗ 1500 ಯೂನಿಟ್ಸ್. ಸೊ ಎಕ್ಸ್ಟೆನ್ಷನ್ ಆ್ಯಂಡ್ ಕೊಟೇಶನ್ ಆಮೇಲೆ ನೋಡೋಣ. ಸೊ ನೆಕ್ಸ್ಟ್ ಯು ಕ್ಯಾನ್ ಸಿ ಪರ್ಚೇಸ್. ಸೊ ಪರ್ಚೇಸ್ ಫ್ರಮ್ ದ ಇಯರ್ ಮಟೀರಿಯಲ್ ಇಟ್ ಈಸ್ 3 lakh ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿತ್ತಂದ್ರೆ ಏನಾಗುತ್ತೆ, ಟೋಟಲ್ ಮಟೀರಿಯಲಲ್ಲಿ ಇಟ್ ವಿಲ್ ಬಿ ಆ್ಯಡ್. ಸೊ purchase, how much they are purchased, that is 3 lakh. Yes. So the per unit estagatari 20,000 divided by 2. Everything you will make it directly afterwards. Okay. Then closing stock ide. So closing stock enagatte yavaglu less agtade. So total 3,20,000. Correct. So less closing stock of material. ಎಷ್ಟಿದ್ರೆ ಕ್ಲೋಸಿಂಗು 60,000. ಸೊ ಲೆಸ್ ಮಾಡಿರಿ 60,000 ಆಯಿತು. ಸೊ ಟೋಟಲ್ 2,60,000. ದಿಸ್ ಈಸ್ ಯುವರ್ ಮಟೀರಿಯಲ್ ಕನ್ಸ್ಯೂಮ್ಡ್. ಸೊ ಟೋಟಲ್ ಮಟೀರಿಯಲ್ ಎಷ್ಟಾಯ್ತು ನಿಮ್ಮದು 2,60,000. ಸೊ 2,60,000 ಡಿವೈಡೆಡ್ ಬೈ 2,000 ಮಾಡಿದರೆ ದಟ್ ಈಸ್ 130 per unit ಆಗ್ತದೆ. Yes. So next what is there, labor. Okay, labor will become from here, direct labor. ಎಷ್ಟಿತ್ತು ಲೇಬರು 80,000. take it from 80,000 here. So per unit ಎಷ್ಟಾಗತ್ತೆ ರೀ 40.0. 80,000 divided by 2,000. So next is chargeable expenses. This is a direct charges. Okay. So direct charges under chargeable expenses it is. Correct. Chargeable expenses factory overhead andre enagate factory overhead bartade. But only chargeable expenses direct expenses anta kotrande adu yavagu enagate expenses agtade. Expenses alli direct matte indirect ಎರಡು ಬರ್ತದೆ. ಸೊ ಇದು direct expenses. So total ಎಷ್ಟಿತ್ತು 20,000. So unit is 10 per unit. Correct. So next ಏನಿದೆ office expenses. Correct. So office expenses will become for where administrative expenses. ಆಫೀಸ್ ಎಕ್ಸ್ಪೆನ್ಸಸ್ ಬಗ್ಗೆ ಇಲ್ಲಿ ಏನೋ ಅಡ್ಜಸ್ಟ್ಮೆಂಟಲ್ಲಿ ಏನೂ ಹೇಳಿಲ್ಲ. ಆಫೀಸ್ ಎಕ್ಸ್ಪೆನ್ಸಸ್ ಇದೆ, ಬಟ್ ಕೊಟೇಶನ್ದಲ್ಲಿ 25% ಹೆಚ್ಚಾಗುತ್ತೆ. ಅಲ್ಲಿ ವೇರಿಯೇಬಲ್ಲು ಮತ್ತು ಫಿಕ್ಸ್ಡ್ ಅಂತ ಯಾವುದಾದ್ರೂ ಐತೆ ನೋಡ್ರಿ, ಇಲ್ಲಿ ಯಾವುದೂ ಇಲ್ಲ. ವೇರಿಯೇಬಲ್ ಫಿಕ್ಸ್ಡು ಫ್ಯಾಕ್ಟ್ರಿ ಕಾಸ್ಟ್ ಅಷ್ಟೇ ಇದೆ, ಮತ್ತು ಯಾವುದೂ ಇಲ್ಲ. ಎಸ್. ಸೊ ಆಫೀಸ್ ಎಕ್ಸ್ಪೆನ್ಸಸ್ ಇಸ್ total office expenses 30,000. Correct. So it is a 30,000. So this is per unit is 15. So next is which one, works overhead or factory overhead. So total factory overhead ಎಷ್ಟಿದೆ 60,000 total factory overhead ಇದೆ. ಟೋಟಲ್ ಇಟ್ ಈಸ್ 60,000. ಕರೆಕ್ಟಾ? ಬಟ್ ಇಲ್ಲೇನು ಹೇಳಿದಾರೆ ರೀ, ಸ್ವಲ್ಪ ನೋಡ್ರಿ, ಇಲ್ಲಿ 40% ಆಫ್ ವರ್ಕ್ ಆರ್ ವೇರಿಯೇಬಲ್. ಯಾಕಂದರೆ ನೀವು ಆಮೇಲೆ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಬೇಕಾದ್ರೆ, ಕೊಟೇಶನ್ ಮಾಡಬೇಕಾದ್ರೆ ನಿಮ್ಗಲ್ಲಿ ಪ್ರಾಬ್ಲಮ್ ಆಗ್ತದೆ. 40% ಹೆಂಗೆ ತೊಗೋಬೇಕು ಅದೆಲ್ಲ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಟೋಟಲ್ ಫ್ಯಾಕ್ಟ್ರಿ ಓವರ್ಹೆಡ್ ಇದ್ದಾಗ ಇಲ್ಲೇ ಏನು ಮಾಡಬೇಕು, ಅದನ್ನು ಡಿವೈಡೆಡ್ ಮಾಡಿ ತೊಗೊರಿ. ಇಲ್ಲೇನು ಹೇಳಿದಾರೆ ನೋಡಿ, 40% ಆಫ್ ವರ್ಕ್ ಕಾಸ್ಟ್ ಓವರ್ಹೆಡ್ಸ್ ಆರ್ ವೇರಿಯೇಬಲ್. ಅಂದರೆ 40% ಏನಾಗಿದೆ, ವೇರಿಯೇಬಲ್ ಇದೆ. ಸೊ ವೇರಿಯೇಬಲ್ 40% ಆಫ್ 60,000 ಎಷ್ಟಾಗುತ್ತೆ ವೇರಿಯೇಬಲು 24,000. ಯಾಕಂತಂದರೆ ಆಮೇಲೆ ಅಡ್ಜಸ್ಟ್ಮೆಂಟ್ ನೀವೇನು ಕೊಡಬೇಕು, ಇದಕ್ಕೆ ಕೊಡಬೇಕಾಗ್ತದೆ. ಡೈರೆಕ್ಟಾಗಿ 24,000ಗೆ ಅಡ್ಜಸ್ಟ್ಮೆಂಟ್ ಕೊಡೋಕೆ ಬರ್ತದೆ. ಇಲ್ಲಾಂದರೆ ನೀವು ಇಲ್ಲಿ ಡಿವೈಡೇಷನ್ ಆಗಿ ತೊಗೊಲಿಲ್ಲ ಅಂದರೆ ಮತ್ತೆ ಅಲ್ಲೇ ಎಲ್ಲ ಸಮಸ್ಯೆ ಆಗ್ತದೆ. ಅದಕ್ಕೆ ಏನು ಮಾಡಿರಿ, ಇಲ್ಲೇ ವೇರಿಯೇಬಲ್ ಆ್ಯಂಡ್ ಫಿಕ್ಸ್ಡ್ ಅಂತ ಇಲ್ಲೇ ಡಿವೈಡೆಡ್ ಮಾಡಿ ತೊಗೊರಿ. ಸೊ 40% ಫಿಕ್ಸ್ಡ್ ವೇರಿಯೇಬಲ್ ಅಂತ ಕೊಟ್ಟಿದ್ದಾರೆ ಅಂದಮೇಲೆ ಫಿಕ್ಸ್ಡ್ ಎಷ್ಟಾಯ್ತು ರೀ 60% ಫಿಕ್ಸ್ಡ್ ಆದಂಗೆ ಆಯಿತು. ಎಸ್.
ಸೊ 60% ಅಂದರೆ 36,000. ಸೊ that is a 12.0 and it is a 18.0. yes. ಸೊ ಹಿಂಗೆ ಯಾಕೆ ತೊಗೋತೀವಿ ಅಂದರೆ ಬಿಕಾಸ್ ಆಫ್ ಫ್ರಮ್ ದ ಎಸ್ಟಿಮೇಷನ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾವೇನು ಮಾಡ್ತೀವಿ 40% ಇಲ್ಲೇ ತೊಗೋತೀವಿ. ಯಾಕಂದರೆ ಆಮೇಲೆ ನೀವು ಇಫೆಕ್ಟ್ ಕೊಡ್ಬೇಕಾದ್ರೆ ಇದೇನಾಗುತ್ತೆ, ಡೈರೆಕ್ಟಾಗಿ 40%ಗೆ ಇಫೆಕ್ಟ್ ಬರ್ತದೆ, 60% ಬರೋಂಗಿಲ್ಲ. ಎಸ್, ಯಾವ್ದು ಇಫೆಕ್ಟ್ ಇರ್ತದೆ ಅದನ್ನು ಕೊಡೋದಕ್ಕೆ ಬರ್ತದೆ. ಇಸ್ ಇಟ್? ಸೊ ನೆಕ್ಸ್ಟ್ ಏನಿದೆ, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್. ಸೊ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿ ಏನು ಕೊಟ್ಟಿದ್ದಾರೆ, 70% ಆಫ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆರ್ ಫಿಕ್ಸ್. ಸೊ 70% ಏನಿದೆ ಇಲ್ಲಿ ಫಿಕ್ಸ್ಡ್ ಎಷ್ಟಿದ್ದಾವೆ, 70%. ಸೊ ಟೋಟಲ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಟೋಟಲ್ ಇರೋದು 30,000. ಸೊ ಇದರಲ್ಲಿ 70% ಆಫ್ 30,000. ಸೊ 70% ಆಫ್ 30,000 ಮಾಡಿದಾಗ ಎಷ್ಟಾಗ್ತದೆ ಇದು, 9,000. ಸೊ ಪರ್ ಯೂನಿಟ್ ಈಸ್ 4.50. ಸೊ 70% ಫಿಕ್ಸ್ಡ್ ಆಯ್ತಂದರೆ ವೇರಿಯಬಲ್ ಎಷ್ಟಾಯಿತು, 30%. ಎಸ್. ಸೊ 30% ಅಂದರೆ 21,000 ಆಗುತ್ತೆ. ವೇರಿಯಬಲ್ ಈಸ್ 9,000. this is a 21,000. so this is, it will come for 10.50 and it will be 4.50 ಆಗ್ತದೆ. yes. so 21,000 is fixed 70% and 30% is from the variable, so that is a 9,000. so next ಇಲ್ಲೇ ಏನು ಮಾಡ್ರಿ, ಡಿವೈಡೇಷನ್ ಮಾಡ್ಕೊಂಬಿಡ್ರಿ. ಇಲ್ಲಿ ನೋಡೋದು ಪ್ರಾಬ್ಲಮ್ದಲ್ಲಿ ಫಿಕ್ಸ್ಡ್ ವೇರಿಯಬಲ್ ಅಂತ ಕೊಟ್ರಂದ್ರೆ ಅದನ್ನೇನು ಮಾಡಿರಿ, ನೀವು ಇಲ್ಲೇ ಡಿವೈಡೇಷನ್ ಮಾಡಿ ಇಟ್ಕೊಂಡ್ಬಿಡ್ರಿ. ಇದೇನು ಇಫೆಕ್ಟ್ ಆಗಲ್ಲ, ಬಟ್ ನಾನು ಎಸ್ಟಿಮೇಷನ್ದಲ್ಲಿ ಏನಾಗುತ್ತೆ, ಇಫೆಕ್ಟ್ ನಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲೇ ಡಿವೈಡೇಷನ್ ಆಗಿ ಮಾಡಿಡಬೇಕು. ಎಸ್. ಸೊ ನೆಕ್ಸ್ಟ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಇದು ಸೇಲ್ಸ್. ಸೊ ಟೋಟಲ್ ಸೇಲ್ಸ್ ಇದೆ, ಎಸ್, ದಟ್ ಈಸ್ ಸೇಲ್ಸ್ ಈಸ್ ಗಿವನ್. ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಕೊಟ್ಟರೆ ಯು ಆರ್ ಗೆಟಿಂಗ್ ಕ್ಯಾಲ್ಕುಲೇಷನ್ ಈಸ್ ವೆರಿ ಈಸಿ. ಸೊ ಟೋಟಲ್ ಸೇಲ್ಸ್ ಎಷ್ಟಾಗಿದ್ದಾರೆ, ಹೌ ಮಚ್ ಇಟ್ ಈಸ್ ಅ ಸೇಲ್ಸ್, 5 lakhs. 5 lakhs ಆದರೆ ಪರ್ ಯೂನಿಟ್ ಎಷ್ಟಾಯ್ತು ರೀ, 250. 5 lakh divided by 2,000, that is a 250. yes. so next is 2,000 units are there. then afterwards 2017 ಎಲ್ಲ ಏನೈತ್ರಿ ಎಸ್ಟಿಮೇಷನ್ ಇದೆ, ಅದು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಏನು ಮಾಡಿರಿ, ಯು ಕ್ಯಾನ್ ಕ್ಲೋಸ್ ದಿಸ್ ಒನ್. ಸೊ ಟೋಟಲ್ ಪ್ರೈಮ್ ಕಾಸ್ಟ್ $2 lakh 60, 80,000 and 20,000. it will come for the 3 lakh 60,000. so per unit is 180. yes. so then add prime cost. prime cost ಅಲ್ಲಿ ಫ್ಯಾಕ್ಟ್ರಿ ಎರಡು ಫಿಕ್ಸ್ಡ್ ಆ್ಯಂಡ್ ವೇರಿಯಬಲ್ ಎರಡು ಆ್ಯಡ್ ಮಾಡಿದಾಗ 4,20,000 ಬರ್ತದೆ. this is 210. so this is your work cost. yes. so ಈಗ ಏನು ಮಾಡಿರಿ, ಆಫೀಸ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿರಿ. so this is your cost of production, that is 4,50,000. so 225 per unit. yes. ಸೊ ಆಮೇಲೆ ಏನು ಮಾಡಿರಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿರಿ. ಸೊ ಕಾಸ್ಟ್ ಆಫ್ ಸೇಲ್ ಆಗತ್ತೆ ಇದು. ಕಾಸ್ಟ್ ಆಫ್ ಸೇಲ್ 2,50,000 plus 30,000, that is 4,80,000. 4,80,000, 240 per unit. so sales is given, so you can take it from the profit, that is balancing figure. 4,80,000 minus 5 lakhs, that is a 20,000.
20,000. Then per unit is 10 per unit. Yes, 4,80,000 divided by minus 5 lakhs. 5 lakhs ಅಲ್ಲಿ 4,80,000 ತೆಗೆದ್ರೆ ಪ್ರಾಫಿಟ್ ಏನಾಗುತ್ತೆ ಆಟೋಮೆಟಿಕ್ ಸಿಗ್ತದೆ 20,000. This is a profiting balancing figure from the 2016. So come for 2000 as per the quotation from the 2017. So we'll see from the 2017 prakara ಏನೇನ್ quotation ಇದೆ, what's they are mentioned here. Yes, so 2017 ಪ್ರಕಾರ product ಎಷ್ಟಿದೆ 1500 quantities. Okay, so next you can see labor ಇದೆ. ಸೊ ಲೇಬರ್ಗಿಂತ ಮುಂಚೆ ಮಟೀರಿಯಲ್ ತಗೋಬೇಕು. ಎಸ್, ಲೇಬರ್ ಡೈರೆಕ್ಟ್ ಲೇಬರ್ ಬಂದಿದ್ದಾರೆ, ಬಟ್ ಮಟೀರಿಯಲ್ಗೆ ಬರಬೇಕು. ಎಸ್, ಸೊ ಫಸ್ಟು ಕಾಸ್ಟ್ ಆಫ್ ಮಟೀರಿಯಲ್. ಸೊ ಮಟೀರಿಯಲ್ ಎಷ್ಟೈತೆ ನೋಡಿರಿ, ನಿಮ್ಮದು ಟೋಟಲ್ ಮಟೀರಿಯಲ್ 130 ಯೂನಿಟ್ ಇದೆ. ಅಲ್ಲಿ ಪ್ರಾಬ್ಲಮ್ದಲ್ಲಿ ಏನೂ ಕೊಟ್ಟಿಲ್ಲ ಅಂದರೆ ದಟ್ ಈಸ್ ನಾಟ್ ರಿಲೇಟೆಡ್ ಟು, ಇಟ್ ಈಸ್ ನಾಟ್ ಎನಿಥಿಂಗ್. ಪ್ರಾಬ್ಲಮ್ದಲ್ಲಿ ಮಟೀರಿಯಲ್ ಬಗ್ಗೆ ಕೊಟ್ಟಿರಲಿಲ್ಲ ಅಂದರೆ ಅದನ್ನು ತೊಗೋಬೇಕ್ರಿ. ಎಸ್, ಸೊ ಡೈರೆಕ್ಟ್ ಲೇಬರ್ದ ಬಗ್ಗೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಲೇಬರ್ ಡಿಕ್ಲೈನ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಯಾರಿದ್ದಾರೆ, ಮಟೀರಿಯಲ್ ಇದೆ. ಸೊ ಮಟೀರಿಯಲ್ ಎಷ್ಟೈತ್ರಿ, ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ತೊಗೋಬೇಕು ಯಾವಾಗಲೂ. ನಾನು ಯಾವಾಗೂ ಹೇಳಿದ್ದೀನಿ ನಿಮಗೆ, ಟೋಟಲ್ ಕಾಸ್ಟ್ ತೊಗೊಳೋದಿಲ್ಲ, ಯಾಕಂದರೆ ಕಾಸ್ಟ್ ಇದು 2000 ಯೂನಿಟ್ ಇದೆ. ಎಸ್, ಸೊ ಪರ್ ಯೂನಿಟ್ ಎಷ್ಟೈತ್ರಿ 130. ಸೊ ದಟ್ ಈಸ್ 130. ಸೊ 130 ಇಂಟು 1500. ಇಲ್ಲಿ ಏನಾಗುತ್ತೆ, ಕಾಸ್ಟ್ ಏನಾಗುತ್ತೆ, ವೇರಿಯೇಷನ್ ಆಗ್ತದೆ 1,95,000. ಯಾಕೆ ವೇರಿಯೇಷನ್ ಆಗುತ್ತೆ ಅಂದರೆ ಇಲ್ಲಿ ಕ್ವಾಂಟಿಟಿ ಯೂನಿಟ್ ಕಡಿಮೆ ಇದೆ, ಅಲ್ಲಿ ಯೂನಿಟ್ ಏನಿದೆ ಹೆಚ್ಚಿಗೆ ಇದೆ. ಸೊ ಅದಕ್ಕೆ ಸೊ ಟೋಟಲ್ ಮಟೀರಿಯಲ್ ಈಸ್ 130 ಹಿಯರ್, 130 ತೊಗೋರಿ ಇಲ್ಲಿ. ಎಸ್, ಸೊ 130 ಸೇಮ್ ಯೂನಿಟ್ ತೊಗೋರಿ. ಅದ್ರ ಬಗ್ಗೆ ಏನೂ ಕೊಟ್ಟಿರಲಿಲ್ಲ ಅಂದರೆ ಲಾಸ್ಟ್ ಇಯರ್ ಎಷ್ಟು ಯೂನಿಟ್ ಕಾಸ್ಟ್ ಪರ್ ಯೂನಿಟ್ ಇತ್ತು ಆ ಯೂನಿಟ್ ತೊಗೋರಿ. ಅದಕ್ಕೆ ಏನು ಮಾಡಿರಿ, ಯೂನಿಟ್ಸನ್ನು ಇಂಟು ಮಾಡಿ ಕಾಸ್ಟ್ ತೆಗೀರಿ ಇಲ್ಲಿ. ಎಸ್, ಸೊ ನೆಕ್ಸ್ಟ್ ಏನಿದೆ, ಲೇಬರ್ ಕೊಟ್ಟಿದ್ದಾರೆ. ಎಸ್, ಲೇಬರ್ ಬಗ್ಗೆ ಕೊಟ್ಟಿದ್ದಾರೆ, ಡಿಕ್ಲೈನ್ ಬೈ 20%. ಸೊ ಲೇಬರ್, ಸೊ ಲಾಸ್ಟ್ ಇಯರ್ ಲೇಬರ್ ಎಷ್ಟಿತ್ತು ರೀ, 40 ಪರ್ ಯೂನಿಟ್, ಕರೆಕ್ಟ್. ಸೊ ದಟ್ ಈಸ್ 40. ಸೊ ಲೆಸ್ ಡಿಕ್ಲೈನ್ ಅಂದರೆ ಕಡಿಮೆ, ಡಿಕ್ಲೈನ್ ಬೈ 20%. 20% ಏನಾಗಿದೆ, ಡಿಕ್ಲೈನ್ ಆಗಿದೆ. ಅಂದರೆ 40 ಇಂಟು 20 ಡಿವೈಡೆಡ್ ಬೈ 100. ಸೊ ಇಟ್ ವಿಲ್ ಬಿ it is make it 30%, not for 20%. It is 30% you can make. Okay, so 30% ಏನಾಗಿದೆ, ಡಿಕ್ಲೈನ್ ಆಗಿದೆ. ಸೊ 30% ಡಿಕ್ಲೈನ್ ಆದರೆ ಇಟ್ ವಿಲ್ ಬಿ ಹ್ಯಾವಿಂಗ್ 12.0. ಎಸ್, ಸೊ ಹಾಗಾದರೆ 12 ಕಡಿಮೆ ಆಯ್ತಂದರೆ ಉಳಿತಷ್ಟು 28. ಎಸ್, ಇದರ 12 ಕಡಿಮೆ ಆಯ್ತಂದರೆ ಯು ಆರ್ ಗೆಟಿಂಗ್ ಫ್ರಮ್ ದ 28. ಸೊ 28 ಒಂದು ಯೂನಿಟ್ಗಾದರೆ 1500 ಎಷ್ಟಾಯಿತು, 28 ಇಂಟು 1500. ಸೊ ದಟ್ ಈಸ್ 42,000 ಫಾರ್ ದ ಲೇಬರ್. ನೋಡಿರಿ, ಇಲ್ಲಿ ಲಾಸ್ಟ್ ಇಯರ್ ಲೇಬರು 80,000 ಇತ್ತು, ಈಗೇನಾಗಿದೆ 42,000 ಆಗಿದೆ. ಸೊ ನೆಕ್ಸ್ಟ್ ಏನಿದೆ, ವರ್ಕ್ ಕಾಸ್ಟ್ ಬಗ್ಗೆ ಇದೆ ಡೈರೆಕ್ಟ್ಲಿ. ಸೊ ಎಕ್ಸ್ಪೆನ್ಸಸ್ ಬಗ್ಗೆ ಏನೂ ಕೊಟ್ಟಿಲ್ಲ. ಸೊ ಚಾರ್ಜಬಲ್ ಎಕ್ಸ್ಪೆನ್ಸಸ್ ತೊಗೋರಿ. ಚಾರ್ಜಬಲ್ ಎಕ್ಸ್ಪೆನ್ಸಸ್, ಲಾಸ್ಟ್ ಇಯರ್ ಎಕ್ಸ್ಪೆನ್ಸಸ್ ಇದ್ರ ಬಗ್ಗೆ ಏನೂ ಕೊಟ್ಟಿಲ್ಲ ಅಂದರೆ ಬಿಡೋಂಗಿಲ್ಲ. ಸೊ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಎಷ್ಟೈತ್ರಿ, 10 ಇಟ್ ಈಸ್, ಕರೆಕ್ಟಾ. ಸೊ 10, ಲಾಸ್ಟ್ ಇಯರ್ 10 ಪರ್ ಯೂನಿಟ್ ಇತ್ತು. ಸೊ 10 ಪರ್ ಯೂನಿಟ್ ಇತ್ತಂದರೆ 1500ಗೆ ಎಷ್ಟಾಯ್ತು ರೀ, ದಟ್ ಈಸ್ 15,000. ಓಕೆ, ಸೊ ಮುಗೀತಾ, ಮೇಕ್ ಇಟ್ ಪ್ರೈಮ್ ಕಾಸ್ಟ್ 172.0. It is 2,58,000. Yes, so add factory overheads. Yes, so factory overhead ಬಗ್ಗೆ ಏನಾದರೂ ಕೇಳಿದಾರೆ ನೋಡ್ರಿ. ಎಸ್, 40% ಆಫ್ ವರ್ಕ್ ಕಾಸ್ಟ್ ಓವರ್ಹೆಡ್ಸ್ ಆರ್ ವೇರಿಯಬಲ್. ಓಕೆ, 40% ಏನಿದೆ ವರ್ಕ್ ಕಾಸ್ಟ್ ವೇರಿಯಬಲ್ ಇದೆ ಅಂತ ಕೊಟ್ಟಿದ್ದಾರೆ.
So that is we are taken already from the variable. Yes, so ವೇರಿಯೇಬಲ್ ಅಂತ ಕೊಟ್ಟಿದ್ದಾರೆ, ನಾವು ತಗೋರಿ ಇಲ್ಲಿ ವೇರಿಯೇಬಲ್ದು ಏನೂ ಕೊಟ್ಟಿಲ್ಲ, ವೇರಿಯೇಬಲ್ ಇದೆ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ಸೊ ವಿ ಆರ್ ಆಲ್ರೆಡಿ ಟೇಕನ್ ಫ್ರಮ್ ದ ವೇರಿಯೇಬಲ್ಸ್. ಎಸ್, ಸೊ ವೇರಿಯೇಬಲ್ ಎಷ್ಟೈತ್ರಿ ಇಲ್ಲಿ, ಇದ್ರ ಬಗ್ಗೆ ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ. ಸೊ ವೇರಿಯೇಬಲ್ ಲಾಸ್ಟ್ ಇಯರ್ ಪರ್ ಯೂನಿಟ್ ಎಷ್ಟೈತೆ ರೀ, 12 ಯೂನಿಟ್ಸ್, ಕರೆಕ್ಟಾ? ಟ್ವೆಲ್ ಪರ್ ಯೂನಿಟ್. ಲಾಸ್ಟ್ ಇಯರ್ ಎಷ್ಟಿತ್ತು ವೇರಿಯೇಬಲ್ ಪರ್ ಯೂನಿಟ್, ಇದ್ರ ಬಗ್ಗೆ ಏನೂ ಕೊಟ್ಟಿಲ್ಲ ರೀ, ಜಸ್ಟ್ ಅವ್ರು ಹೇಳಿದ್ದಾರೆ ವೇರಿಯೇಬಲ್ ಅಂತ. ಸೊ ನಾವೇನು ಮಾಡ್ಕೋಬೇಕು, ಇದನ್ನು ವೇರಿಯೇಬಲ್ ಪರ್ ಏನೂ ಮೆನ್ಷನ್ ಅದ್ರ ಬಗ್ಗೆ ಮಾಡಿಲ್ಲ, ಅಡ್ಜಸ್ಟ್ಮೆಂಟ್ ಕೊಡಲಿಲ್ಲ ಅಂದರೆ ಪರ್ ಯೂನಿಟ್ ತೊಗೋರಿ, ಟೋಟಲ್ ಯೂನಿಟ್ಸ್ಗೆ ಡಿವೈಡೆಡ್ ಮಾಡಿ ಕಾಸ್ಟ್ ತೆಗೀರಿ. ಸಪೋಸ್ ಕೊಟ್ರೆ ಅಂದರೆ ಏನು ಕೊಟ್ಟಿದ್ದಾರೆ ಅದನ್ನು ಮಾಡೋಕ್ಕೆ ಬರ್ತದೆ. ಸೊ ವೇರಿಯೇಬಲ್ ಏನಿದೆ ಇಲ್ಲಿ 12 ಪರ್ ಯೂನಿಟ್ ಇದೆ. ಸೊ 12 ಇಂಟು 1500, ಸೊ ದಟ್ ಈಸ್ 18,000. ಎಸ್, ಸೊ ನೆಕ್ಸ್ಟು ಫಿಕ್ಸ್ಡ್ ಕಾಸ್ಟ್ ಇದೆ. ಎಸ್, ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ಇಲ್ಲಿ, ಅಲ್ಲಿ 60% ಇದೆ. ಸೊ ಯು ವಿಲ್ ಸಿ ಆಫ್ಟರ್ವರ್ಡ್ಸ್ ಫಿಕ್ಸ್ಡ್ ಕಾಸ್ಟ್ ಏನಾದರೂ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಫಿಕ್ಸ್ಡ್ ಕಾಸ್ಟ್ ಏನೂ ಕೊಟ್ಟಿಲ್ಲ, ಜಸ್ಟ್ ಯು ಕ್ಯಾನ್ ಲೀವ್ ಇಟ್. ಆಫ್ಟರ್ವರ್ಡ್ಸ್ ವಿಲ್ ಸಿ, ಮುಂದೆ ಕೊಟ್ಟಿದ್ದಾರೆ ಇಲ್ಲಿ ಫಿಕ್ಸ್ಡ್ ಕಾಸ್ಟದ್ದು. ಸೊ ದೆನ್ ನೆಕ್ಸ್ಟ್ ಈಸ್ 70% ಆಫ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆರ್ ಫಿಕ್ಸ್. ಸೊ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ 70% ಏನಿದೆ ಫಿಕ್ಸ್ ಇದೆ ಅಂತ ಹೇಳಿದ್ದಾರೆ. ಎಸ್, ಸೊ ಏನು ಹೇಳಿದ್ದಾರೆ, 70% ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆರ್ ಫಿಕ್ಸ್ಡ್. ಸೊ 70% ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಫಿಕ್ಸ್ಡ್ ಇದೆ. ಸೊ ನಾವು ಆಲ್ರೆಡಿ ಅದನ್ನು ತೊಗೊಂಡಿದ್ದೇವೆ. ದೆನ್ ಫಿಕ್ಸ್ಡ್ ವರ್ಕ್ ಓವರ್ ಹೆಡ್ಸ್ ಆರ್ ಎಕ್ಸ್ಪೆಕ್ಟೆಡ್ ಗೋ ಅಪ್ ಬೈ ದ 5%, 5,000. ಸೊ ಎಷ್ಟು ಫಿಕ್ಸ್ಡ್ ಕಾಸ್ಟ್ ಇದೆ ಅವೆಲ್ಲ ಏನಾಗಿದ್ದಾವೆ, 5,000 ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಎಸ್, ಸೊ ಇಲ್ಲಿ ಸೊ ಯಾವುದು ಫಿಕ್ಸ್ಡ್ ಇದ್ದಾವೆ ನಾನು ನಿಮ್ಗೆ ಆಗಲೇ ಹೇಳಿದ್ದೇನೆ. ಸೊ 75% ಆರ್ ಫಿಕ್ಸ್ಡ್, ಇಲ್ಲೂ ಕೂಡ ಏನಿದೆ 70% ಫಿಕ್ಸ್ ಇದೆ ಅಂತ ಹೇಳಿದ್ದಾರೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್. ಅದಕ್ಕಿಂತ ಮುಂಚೆ ಏನು ಮಾಡಿರಿ, ಇವನು ತೊಗೊಳೋಣ. ಸೊ ಫಿಕ್ಸ್ಡ್ ಯಾವಿದ್ದಾವೆ, ಓಕೆ. ಸೊ ನಾವು ಆಲ್ರೆಡಿ 70% ಏನು ಮಾಡಿದ್ದೀವಿ, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಏನು ಮಾಡಿದ್ದೀವಿ, ಆಲ್ರೆಡಿ ಫಿಕ್ಸ್ ಮಾಡಿದ್ದೀವಿ. ಓಕೆ, ಸೊ ಮುಂದೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, ಫಿಕ್ಸ್ಡ್ ವರ್ಕ್ಸ್ ಓವರ್ ಹೆಡ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಗೋ ಅಪ್ ಬೈ ದ 5,000. ಸೊ ಫಿಕ್ಸ್ಡ್ ಓವರ್ ಹೆಡ್ ಏನಿದೆ, ಈ ಓವರ್ ಹೆಡಲ್ಲಿ ವೇರಿಯೇಬಲ್ ಆ್ಯಂಡ್ ಫಿಕ್ಸ್ಡ್ ಎರಡೂ ತೊಗೊಂಡಿದ್ದೀವಿ. ನಾನು ಹೇಳಿದ್ದೀನಿ ನಿಮಗೆ 40% ವರ್ಕ್ ಓವರ್ ಹೆಡ್ ವೇರಿಯೇಬಲ್ ಇದೆ. ಸೊ 40% ಏನು ಮಾಡಿದ್ದಾವೆ ಇಲ್ಲಿ ನಾವು ಓವರ್ ಹೆಡನ್ನು ಇಲ್ಲಿ ನೋಡ್ರಿ, ಇಲ್ಲಿ 40% 60% ಎರಡು ಡಿವೈಡೆಡ್ ಮಾಡಿದ್ದೀವಿ. ಸೊ 40% ವೇರಿಯೇಬಲ್ದು ಏನೂ ಕೊಟ್ಟಿಲ್ಲ, ಪರ್ ಯೂನಿಟ್ ತೊಗೊಂಡಿದ್ದೀವಿ, ಟೋಟಲ್ ಕಾಸ್ಟ್ ಕಂಡಿದ್ದೀವಿ 12 ಇಂಟು 15,000. ಸೊ ಅದೇ ರೀತಿ ಫಿಕ್ಸ್ಡ್ ಕಾಸ್ಟ್ ಏನು ಮಾಡಿದ್ದಾರೆ ಇಲ್ಲಿ, ಓವರ್ ಹೆಡ್ ಏನಾಗಿದೆ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಫಿಕ್ಸ್ಡ್ ಓವರ್ ಹೆಡ್ ಎಕ್ಸ್ಪೆಕ್ಟ್ ಟು ಗೋ ಬೈ ದ 5,000. ಸೊ ಫಿಕ್ಸ್ಡ್ ಕಾಸ್ಟ್ ಏನಾಗಿದೆ ರೀ, ಫಿಕ್ಸ್ಡ್ ಓವರ್ ಹೆಡ್ಡು 5,000 ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಫಿಕ್ಸ್ಡ್ ಓವರ್ ಹೆಡ್ ಎಷ್ಟಿತ್ತು ಇಲ್ಲಿ, ಓವರ್ ಹೆಡ್ ಇಟ್ ಈಸ್ ನಾಟ್ ಪರ್ ಯೂನಿಟ್. ಫಿಕ್ಸ್ಡ್ ಓವರ್ ಹೆಡ್ ಎಷ್ಟಿತ್ತು, 36,000. ಓಕೆ, ಸೊ ಇದೇನಾಗಿದೆ, ಆ್ಯಡ್ ಇನ್ಕ್ರೀಸ್ ದಟ್ ಈಸ್ 5,000. ಸೊ ಟೋಟಲ್ 5,000 ಹೆಚ್ಚಾಯ್ತು ಅಂದರೆ ಟೋಟಲ್ ಎಷ್ಟಾಯ್ತು ಇದು, 41,000 ಏನಾಯಿತು ಟೋಟಲ್ ಕಾಸ್ಟ್ ಆಯಿತು. ಸೊ 41,000 ಟೋಟಲ್ ಆಯಿತು ಅಂದರೆ 41,000 ಡಿವೈಡೆಡ್ ಬೈ 1,500. ಸೊ ಪರ್ ಯೂನಿಟ್ ಎಷ್ಟಾಗುತ್ತೆ, 27.3 ಆಗ್ತದೆ. ಎಸ್, ಬಿಕಾಸ್ ವೇರಿಯೇಬಲ್ ಈಸ್ ನಾಟ್ ಗಿವನ್ ಎನಿಥಿಂಗ್, ವೇರಿಯೇಬಲ್ ಏನೂ ಕೊಟ್ಟಿಲ್ಲ ಇಲ್ಲಿ. ಸೊ ವೇರಿಯೇಬಲ್ಸ್ ಈಸ್ ನಾಟ್ ಮೆನ್ಷನ್ ಎನಿಥಿಂಗ್. ಸೊ ಟೇಕ್ ಇಟ್ ದ ಪರ್ ಯೂನಿಟ್ ಆಸ್ ದ ಸೇಮ್ ಆ್ಯಂಡ್ ಕ್ಯಾಲ್ಕುಲೇಟ್ ಫ್ರಮ್ ದ ಕಾಸ್ಟ್. ಸೊ ಹಿಯರ್ fixed cost they are given, fixed cost are here 60% fixed cost ಇದೆ ಇಲ್ಲಿ. ಎಸ್, ವೇರಿಯೇಬಲ್ 40 ಆದರೆ ಫಿಕ್ಸ್ಡ್ ಎಷ್ಟಾಯಿತು 60,000. ಸೊ ಇದ್ರದ್ದು 5,000 ಏನಾಗಿದೆ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾರೆ ಕಾಸ್ಟಲ್ಲಿ. ಸೊ ಟೋಟಲ್ ಕಾಸ್ಟ್ 36 ಇತ್ತು, ಅದರಲ್ಲಿ 5,000 ಇನ್ಕ್ರೀಸ್ ಆದರೆ 41,000 ಆಗ್ತದೆ. ಸೊ ಇಫ್ ಇಟ್ ಈಸ್ 41,000 ದೆನ್ ಪರ್ ಯೂನಿಟ್ ಈಸ್ 27.3. ಸೊ you can make a total of here. So that is a work cost
211.3, then total cost is 3,17,000 it is. Yes. Come for the administrative expenses. Administrative expenses, office expenses. So office expenses given, office expenses and fixed marketing expenses may be increased by the 25%. So office expenses amale fixed marketing expenses, these are the marketing expenses. Fixed marketing expenses ಏನಾಗಿದ್ದಾರೆ increase ಆಗಿದೆ ಎಷ್ಟು 25%. So first office expenses ಎಷ್ಟೈತ್ರಿ total office expenses 30,000. Increase means add, increased by 25%. So 25% into 30,000 ಎಷ್ಟಾಗುತ್ತೆ ಇದು 7,500. So total cost should be on 37,500. So total cost 37,500 ಆಯ್ತು. So per unit is 37,500 divided by 1,500. I will tell you, I will not repeat again. Okay. So then total it. So 236.3, 3,54,500. So that is your cost of, ಇದೇನಾಗುತ್ತೆ ನಿಮ್ಮದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಆಫೀಸ್ ಎಕ್ಸ್ಪೆನ್ಸಸ್ 25% ತೊಗೊಂಡ್ವಿ. ಫಿಕ್ಸ್ಡ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಏನಾಗಿದೆ 25% ಇನ್ಕ್ರೀಸ್ ಆಗಿದೆ. ಸೊ ಟೋಟಲ್ ಫಿಕ್ಸ್ಡ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್. ಓಕೆ, ಸೊ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಫಿಕ್ಸ್ಡ್ ಎಷ್ಟಿತ್ತು ನಿಮ್ಮದು ಹಿಂದೆ? ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್ ಫಿಕ್ಸ್ಡ್ 70% ಅಂದರೆ 21,000. ಸೊ 21,000ಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಇಲ್ಲಿ? ಫಿಕ್ಸ್ಡ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಬೈ 25%. ಸೊ ಇದಕ್ಕೆ 25% ಮಾಡಿದರೆ ಯು ಆರ್ ಗೆಟಿಂಗ್ ಫ್ರಮ್ ದ 5,250. ಸೊ ಟೋಟಲ್ ಕಾಸ್ಟ್ ಎಷ್ಟೈತೆ ಮಾರ್ಕೆಟಿಂಗು? 26,250 ಆಯ್ತು. ಸೊ 26,250 ಡಿವೈಡೆಡ್ ಬೈ 15, ದಟ್ ಈಸ್ 1,500. ಸೊ ದಟ್ ಈಸ್ 17.50 ಪರ್ ಯೂನಿಟ್. ಓಕೆ, ಸೊ ಫಿಕ್ಸ್ಡ್ ಕಾಸ್ಟ್ ಆಯಿತು, ಆಫೀಸ್ ಎಕ್ಸ್ಪೆನ್ಸಸ್ ಮುಗಿತು, ಫಿಕ್ಸ್ಡ್ ಕಾಸ್ಟ್ ಆಯಿತು. ಆಮೇಲೆ ಇಲ್ಲಿ ವೇರಿಯೇಬಲ್ ಇದೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್, ಅದರದ್ದು ಏನಾದರೂ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿಲ್ಲ. ಸೊ ವೇರಿಯೇಬಲ್ ಇದೆ ಅಂದಮೇಲೆ ಕ್ಯಾನ್ ಟೇಕ್ ಇಟ್ ವೇರಿಯೇಬಲ್. ಸೊ ವೇರಿಯೇಬಲ್ ಎಷ್ಟೈತೆ ನಿಮ್ದು ಇಲ್ಲಿ? ಪರ್ ಯೂನಿಟ್ ಈಸ್ 4.50. ಏನು ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ಲಾಸ್ಟ್ ಇಯರ್ ಪರ್ ಯೂನಿಟ್ ತೊಗೋರಿ. ಪರ್ ಯೂನಿಟ್ ತೊಗೊಂಡು 4,500 ಪರ್ ಯೂನಿಟ್ ತೊಗೊಂಡ್ವಿ. ಸೊ ಇಂಟು ಏನು ಮಾಡಿರಿ? ಪ್ರೆಸೆಂಟ್ ಯೂನಿಟ್ 1,500ಗೆ ಇಂಟು ಮಾಡಿದ್ರೆ ಟೋಟಲ್ ಕಾಸ್ಟ್ ಎಷ್ಟಾಗ್ತದೆ ರೀ? 6,750. ಸೊ ಟೋಟಲ್ ಇಟ್ ಈಸ್ 3,87,500. ಎಸ್, ಸೊ ಪರ್ ಯೂನಿಟ್ ಈಸ್ 258.3. ಸೊ ದಿಸ್ ಈಸ್ ಯುವರ್ ಕಾಸ್ಟ್ ಆಫ್ ಸೇಲ್. ಸೊ ಕಾಸ್ಟ್ ಆಫ್ ಸೇಲ್ ಆಯಿತು. ಸೊ ಮುಂದೆ ಇಲ್ಲಿ ಏನಾದರೂ ಪ್ರಾಬ್ಲಮ್ದಲ್ಲಿ ಸೇಲ್ಸ್ ಏನಾದರೂ ಕೊಟ್ಟಿದ್ದಾರೆ ಈ ವರ್ಷದ್ದು, ಅಥವಾ ಎಷ್ಟು ಕಾಸ್ಟ್ ಯೂನಿಟ್ ಸೋಲ್ಡ್ ಮಾಡಿದ್ದಾರೆ ಅದನ್ನಾದರೂ ಕೊಟ್ಟಿದ್ದಾರೆ? ಏನೂ ಕೊಟ್ಟಿಲ್ಲ. ಕಾಸ್ಟ್ ಪರ್ ಯೂನಿಟ್ ಸೋಲ್ಡು ಕೊಟ್ಟಿಲ್ಲ, ಟೋಟಲ್ ಎಷ್ಟು ಯೂನಿಟ್ ಸೋಲ್ಡ್ ಆಗಿದೆ ಅದು ಕೊಟ್ಟಿಲ್ಲ. ಸೊ ಎವ್ರಿಥಿಂಗ್ ಪ್ರಾಫಿಟ್ ಬಗ್ಗೆನೂ ಇನ್ಫಾರ್ಮೇಷನ್ ಸೇಲ್ಸು ಇಲ್ಲ. ಅದಕ್ಕೆ ಏನಾಗುತ್ತೆ ನಿಮ್ಮದು ಲಾಸ್ಟ್ ಕಾಸ್ಟ್ ಆಫ್ ಸೇಲ್ ಆಗುತ್ತೆ, ಎಷ್ಟು ಟೋಟಲ್ ಆನ್ಸರ್ ಬರ್ತದೆ. ವೆರಿ ಸಿಂಪಲ್ ಇಟ್ ಈಸ್. ಯಾವುದ್ರ ಬಗ್ಗೆ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಆ್ಯಸ್ ಪರ್ ದ ಕೊಟೇಶನ್ ಅಡ್ಜಸ್ಟ್ಮೆಂಟ್ ಪ್ರಕಾರ ತೊಗೋರಿ. ಯಾವ ಇನ್ಫಾರ್ಮೇಷನ್ ಬಗ್ಗೆ ಕೊಟ್ಟಿರಂಗಿಲ್ಲ. ಸೊ ಎಸ್ಟಿಮೇಷನ್ದಲ್ಲಿ ಹೆಂಗೆ ತೊಗೋಬೇಕಂದ್ರೆ ಆ ಥರದ್ದು ಲಾಸ್ಟ್ ಇಯರ್ ಕಾಸ್ಟ್ ಆಫ್ ಯೂನಿಟನ್ನು ತೊಗೋರಿ. ಅದಕ್ಕೆ ಏನು ಮಾಡಿರಿ? ಯೂನಿಟನ್ನು ಇಂಟು ಮಾಡಿ ಟೋಟಲ್ ಕಾಸ್ಟ್ ತೆಗೆದಿಡ್ರಿ. ವೆರಿ ಸಿಂಪಲ್. ಆ್ಯಂಡ್ ಯು ಕ್ಯಾನ್ ಪ್ರಿಪ್ರೇಷನ್ ಫ್ರಮ್ ದ ಕಾಸ್ಟ್ ಯು ಶುಡ್ ಬಿ ಕೇರ್ಫುಲ್. ಇಲ್ಲಿ ಯಾವುದನ್ನು ವೇರಿಯೇಷನ್ ಮಾಡಿರಿ, ಯಾವುದು ಫಿಕ್ಸ್ಡ್ ಇಡ್ರಿ ಅಂತ ಹೇಳಿರ್ತಾರೆ, ಅದನ್ನು ಫಸ್ಟ್ ನೋಡ್ಕೋಬೇಕು. ಅದನ್ನೇನು ಮಾಡಿರಿ? ನೋಡಿಕೊಂಡು ಇಲ್ಲೇ ಏನು ಮಾಡಿರಿ? ಫಿಕ್ಸ್ಡ್ ಆ್ಯಂಡ್ ವೇರಿಯೇಬಲ್ ಮಾಡಿರಿ. ಆಮೇಲೆ ನಿಮ್ಗೆ ಏನಾಗಂಗಿಲ್ಲ ರೀ, ಇಲ್ಲಿ ಪ್ರಾಬ್ಲಮ್ ಆಗಂಗಿಲ್ಲ. ಯಾಕೆ ಪ್ರಾಬ್ಲಮ್ ಆಗಂಗಿಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ಒಂದೊಂದು ಸಲ ಫಿಕ್ಸ್ಡ್ ಮೇಲೆ ಅಷ್ಟೇ ಕೊಡ್ತಾರೆ, ಕೆಲವೊಂದು ಸಲ ವೇರಿಯೇಬಲ್ ಮೇಲೆ ಅಷ್ಟೇ ಕೊಡ್ತಾರೆ. ಸೊ ವೇರಿಯೇಬಲ್ ಮೇಲೆ ಕೊಟ್ಟರೆ ವೇರಿಯೇಬಲ್ ಮೇಲೆ ಅಷ್ಟೇ ಮಾಡಬೇಕು, ಫಿಕ್ಸ್ಡ್ ಮೇಲೆ ಕೊಟ್ಟರೆ ಫಿಕ್ಸ್ಡ್ ಮೇಲೆ ಅಷ್ಟೇ ಮಾಡಬೇಕು. ಸೇಮ್ ಹಿಯರ್. ಅದಕ್ಕೆ ತೊಗೊಳ್ಳೋ ಮುಂದೆ ಏನು ಮಾಡಿರಿ? ಇಲ್ಲಿ ಪ್ರಾಬ್ಲಮ್ದಲ್ಲಿ ನೋಡಿ ಏನು ವೇರಿಯೇಷನ್ ಇದೆ ಅದನ್ನು ವೇರಿಯೇಷನ್ ಫಿಕ್ಸ್ಡ್ ಎರಡು ಇಲ್ಲಿ ಏನು ಮಾಡಿ ಕಾಸ್ಟಲ್ಲಿ ಅದನ್ನು ವೇರಿಯೇಷನ್ ಮಾಡಿನೇ ಇಡ್ರಿ. ಓಕೆ, ಸೊ ಥ್ಯಾಂಕ್ ಯು.